ಓದೋದೇ ನಿಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆಯಾ? ನೀವು ಈ ವಿಡಿಯೋ ನೋಡಿದಾದ್ಮೇಲೆ ನಾನು ಚೆನ್ನಾಗಿ ಓದಬೇಕು ಅಂತ ನಿಮಗೆ ಅನ್ನಿಸದೇ ಇರೋದಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಚೆನ್ನಾಗಿ ಓದಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋ ಗೋಲ್ ಎಲ್ರಿಗೂ ಇರುತ್ತೆ. ಆದರೆ ಓದೋದಕ್ಕೆ ಕೂತ್ಕೊಂಡಾಗ ಓದೋದೇ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಓದೋದಕ್ಕೆ ಕೂತ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತಿಗೆ ಇದು ಓದೋದು ತುಂಬ ಕಷ್ಟ ಅಂತ ನಿಮ್ಮ ಗಮನ ಬೇರೆ ಕಡೆ ಹರಿಯುತ್ತೆ. ನಿಜ ಹೇಳಬೇಕು ಅಂದರೆ ನಿಮಗೆ ಓದೋದಕ್ಕೆ ಸಿಕ್ಕಿರೋ ಅವಕಾಶ ಆಗಿರ್ಬೋದು ಅಥವಾ ನಿಮಗೆ ಓದೋದಕ್ಕೆ ಸಿಕ್ಕಿರುವ ಫೆಸಿಲಿಟೀಸ್ ಆಗಿರ್ಬೋದು, ಎಷ್ಟೋ ಜನ ನಾನು ಓದಬೇಕು ಅಂತ ಅಂದ್ಕೊಂಡಿರೋರಿಗೆ ಸಿಕ್ಕಿರೋದಿಲ್ಲ. ಆ ಥರ ಅವಕಾಶ ಮತ್ತು ಫೆಸಿಲಿಟೀಸ್ ನಿಮಗೆ ಸಿಕ್ಕಿದೆ ಅಂದರೆ ರಿಯಲಿ ನೀವು ಲಕ್ಕಿ. ನಿಮಗೆ ಓದೋದಕ್ಕೆ ತುಂಬ ಕಷ್ಟ ಅನಿಸೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಓದೋದೇ ನಿಮಗಿರೋ ಒಂದು ದೊಡ್ಡ ಜವಾಬ್ದಾರಿ. ಅದೇ ನಿಮಗೆ ಕಷ್ಟ ಅನಿಸ್ಬಿಟ್ಟಿರುತ್ತೆ. ಯಾಕೆಂದರೆ ಇದಕ್ಕಿಂತ ದೊಡ್ಡ ಜವಾಬ್ದಾರಿ ನೀವು ಇದುವರೆಗೂ ನಿಭಾಯಿಸಿಲ್ಲ. ಅದಕ್ಕೋಸ್ಕರ ನೀವು ಇರೋ ಜವಾಬ್ದಾರಿ ಇದನ್ನೇ ಕಷ್ಟ ಅಂದ್ಕೊಂಡು ನೀವು ಚೆನ್ನಾಗಿ ಓದದೆ ಈ ಜವಾಬ್ದಾರಿನ ನೀವು ನಿಭಾಯಿಸದೇ ಇದ್ದರೆ ಖಂಡಿತ ಇದಕ್ಕಿಂತ ಹೆಚ್ಚಿನ ಕಷ್ಟಗಳು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಓದೋದಕ್ಕೆ ನಿಮ್ಗೆ ಈಗ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಓದಿ ಮುಂದೆ ಲೈಫಲ್ಲಿ ನೀವು ತುಂಬ ಖುಷಿಯಾಗಿರ್ಬೋದು. ನೀವು 6 ತಿಂಗಳ ಓದ್ತಿರೋ ಅಥವಾ ವರ್ಷ ಓದ್ತಿರೋ, ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಎಕ್ಸಾಮು 3 ಅವರ್ ಇಟ್ಟಿರ್ತಾರೆ. ನೀವು ಈಗ ಚೆನ್ನಾಗಿ ಓದ್ಕೊಂಡಿದ್ರೆ ಆ 3 ಅವರ್ ಎಕ್ಸಾಮ್ನ ನೀವು ಸುಲಭವಾಗಿ ಬರೀಬೋದು. ಇಲ್ಲಾಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ಆ ಎಕ್ಸಾಮಲ್ಲಿ. ಆ ಕಷ್ಟಪಟ್ಟಾಗ ನಿಮ್ಗೇನು ಅನಿಸುತ್ತೆ ಅಂತಂದರೆ, ಸೊ ನೆಕ್ಸ್ಟ್ ಎಕ್ಸಾಮ್ಗೆ ನಾನು ಚೆನ್ನಾಗಿ ಓದಬೇಕು, ಈ ಥರ ಎಕ್ಸಾಮಲ್ಲಿ ಕಷ್ಟಪಡಬಾರ್ದು, ಚೆನ್ನಾಗಿ ಓದಬೇಕು ಅಂತ ನೀವು ಅಂದ್ಕೊಳ್ತೀರ. ಆದರೆ ಮತ್ತೆ ನೀವು ಅದೇ ತಪ್ಪು ಮಾಡ್ತೀರಾ. ಅದೇ ರೀತಿ ನೀವು ಓದೋದು ಕಷ್ಟ ಅಂತ ನೀವು ಸುಮ್ಮನೆ ಇದ್ಬಿಟ್ಟು ಮತ್ತೆ ಎಕ್ಸಾಮಲ್ಲಿ ನೀವು ಕಷ್ಟಪಡ್ತೀರ. ನೀವು ಈಗ ಓದೋ ಸಮಯದಲ್ಲಿ ಸರಿಯಾಗಿ ಓದದೆ ಫ್ರೆಂಡ್ಸ್ ಜೊತೆ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ರೆ ಮುಂದೆ ನೀವು ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಕ್ಕೆ ರೆಡಿಯಾಗಿರಬೇಕು ಅಂತಲೇ ಅರ್ಥ. ನಿಮ್ಮ ಎಜುಕೇಷನ್ ಎಲ್ಲ ಮುಗ್ದಿರುತ್ತೆ. ಒಂದು 5-6 ವರ್ಷ ಆದಮೇಲೆ ಎಲ್ಲಾದರೂ ಹೊರಗಡೆ ಹೋದಾಗ ನಿಮ್ಮ ಫ್ರೆಂಡ್ ಯಾರಾದರೂ ಸಿಗ್ತಾರೆ. ಅವನು ಕೇಳ್ತಾನೆ, ಈಗೇನು ಮಾಡ್ಕೊಂಡಿದ್ಯಾ, ಎಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳಿದರೆ ಅವನಿಗೆ ನೀವು ಆನ್ಸರ್ ಮಾಡೋಕ್ಕಾಗದೆ ನಿಮ್ಮ ಮನಸ್ಸಿಗೆ ಆಗುತ್ತಲ್ಲ ನೋವು, ಆ ನೋವಿಗಿಂತೂ ಈಗ ಓದೋ ಕಷ್ಟ ಅಷ್ಟೊಂದೇನಲ್ಲ. ಅಥವಾ ನೀವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಅಲ್ಲಿ ಯಾರಾದರೂ ನಿಮ್ಮ ರಿಲೇಟಿವ್ ಏನು ಓದ್ಕೊಂಡಿದ್ಯಾ, ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಏನಾದರೂ ಅವರು ನಿಮ್ಮನ್ನು ಕೇಳಿದರೆ ಆಗ ನೀವು ಅವರಿಗೆ ಉತ್ತರ ಕೊಡೋಕ್ಕಾಗದೆ ತಡಬಾಡಿಸ್ತಿರಲ್ಲ. ಆಗ ನಿಮಗಾಗೋ ಕಷ್ಟ ಇದೆಯಲ್ಲ, ಆ ಕಷ್ಟದ ಮುಂದೆ ಈ ಓದೋ ಕಷ್ಟ ಏನೇನೂ ಅಲ್ಲ. ಅಥವಾ ನೀವೆಲ್ಲಾದರೂ ಹೊರಗಡೆ ಹೋದಾಗೋ ಫಂಕ್ಷನ್ಗಳಿಗೆ ಹೋದಾಗಲೂ ಯಾರಾದರೂ ನಿಮ್ಮ ಪರಿಚಯದವ್ರು ಸಿಗ್ತಾರೆ, ಅವ್ರೇನಾದರೂ ಕೇಳ್ತಾರೆ ಅಂತಂದ್ಬಿಟ್ಟು ನೀವು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರಲ್ಲ, ಆಗ ನೀವೇ ಅದು ಅವಮಾನ ಮಾಡ್ಕೊಂಡಂಗೆ. ಆ ಅವಮಾನ ಆಗೋ ಕಷ್ಟಕ್ಕಿಂತ ಈಗ ಓದೋ ಕಷ್ಟ ಇದೆಯಲ್ಲ ಅದು ಏನೇನೂ ಅಲ್ಲ. ಅದಕ್ಕೋಸ್ಕರ ಈಗ ಓದೋದಕ್ಕೆ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿ ಓದಿ. ನಿಮ್ಗೆ ಎಷ್ಟು ನಾಲೆಡ್ಜ್ ಆಗುತ್ತೋ ಅಷ್ಟು ನಾಲೆಡ್ಜನ್ನ ಗೇನ್ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡಿ. ನಿಮ್ಮ ತಂದೆ ತಾಯಿ ದುಡ್ದಿರೋ ದುಡ್ಡೆಲ್ಲ ನೀವು ಚೆನ್ನಾಗಿ ಓದಲಿ ಅಂತ ನಿಮಗೆ ಖರ್ಚು ಮಾಡಿರ್ತಾರೆ. ಅವ್ರಿಗೇನಾದರೂ ಮುಂದೊಂದು ದಿನ ಫೈನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅಥವಾ ಅವ್ರಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿ ಆ ಆರೋಗ್ಯ ಸರಿಪಡಿಸೋದಕ್ಕೆ ದುಡ್ಡೇ ಬೇಕಾದರೆ ಆ ಟೈಮಲ್ಲಿ ನಿಮ್ಮ ಹತ್ರ ದುಡ್ಡಿರೋದಿಲ್ಲ, ನಿಮ್ಮ ತಂದೆ ತಾಯಿಗಳ ಹತ್ರ ದುಡ್ಡಿರೋದಿಲ್ಲ. ಆಗ ನಿಮ್ಗಾಗೋ ಕಷ್ಟ ಇದೆಯಲ್ಲ, ಆ ಕಷ್ಟದಲ್ಲಿ ಬರೀ 10% ಕಷ್ಟಪಟ್ಟು ಈಗ ಓದಿದರೆ ಸಾಕು, ಖಂಡಿತವಾಗಿಯೂ ನೀವು ಚೆನ್ನಾಗಿ ಓದ್ತೀರಾ. ಒಂದು ಒಳ್ಳೆಯ ಉದ್ದೇಶ, ಒಳ್ಳೆಯ ಗುರಿ ಇಟ್ಕೊಂಡು ನೀವು ಓದಿದರೆ ಓದೋದಕ್ಕೂ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ಚೆನ್ನಾಗಿ ಓದ್ತೀರಾ. ಓದೋರಿಗೆಲ್ಲ ಕೆಲಸ ಸಿಗುತ್ತಾ ಅಂತ ಕೇಳ್ಬೋದು ನೀವು. ಖಂಡಿತವಾಗಿಯೂ ನೀವು ಚೆನ್ನಾಗಿ ಓದಿದರೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿಲ್ಲ ಅಂದರೂ ಈ ಓದಿನಿಂದ ನೀವು ಪಡ್ಕೊಂಡಿರುವ ನಾಲೆಡ್ಜಿಂದ ಮತ್ತು ನಿಮ್ಮಲ್ಲಿರುವ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ನೀವೇ ಒಂದು ಹೊಸ ಸ್ಟಾರ್ಟಪ್ನ ಮಾಡ್ಬೋದು. ನೀವೇ ಬೇರೆಯವ್ರಿಗೆ ಕೆಲಸ ಕೊಡೋ ಥರ ಬೇಕಾದರೂ ಆಗ್ಬೋದು. ಖಂಡಿತವಾಗಿ ನೀವು ಓದೋದಕ್ಕೆ ಈಗ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂಡು ಓದಿದರೆ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಸಕ್ಸಸ್ ಆಗೇ ಆಗ್ತೀರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಓದೋದಕ್ಕೆ ಯಾರು ಕಷ್ಟ ಅಂತ ಇದ್ದಾರೋ ಅಂತ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.